ನಿಮಗೆ ಪರ್ಸನಲ್ ಲೋನ್ ಬೇಕಾ? ಕೇವಲ 2 ನಿಮಿಷದಲ್ಲೇ ನೀವು ಲೋನ್ಗೆ ಅಪ್ಲೈ ಮಾಡಿ ಲೋನ್ನ ಪಡ್ಕೋಬಹುದು. ಇನ್ಸ್ಟಂಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಲೋನ್ ಆ್ಯಪ್ನ ಹೆಸರು ಬಂದ್ಬಿಟ್ಟು ಬ್ರಾಂಚ್ ಅಂತ. ಈ ಒಂದು ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಸಿಂಪಲ್ ಆಗಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಆದಮೇಲೆ ಒಂದು OTP ಬರುತ್ತೆ. OTP ಎಂಟರ್ ಮಾಡ್ಕೊಂಡು ಈ ಒಂದು ಆ್ಯಪ್ಗೆ ಜಾಯ್ನ್ ಆಗಿ. ಸೊ ನೋಡ್ತಾ ಇದ್ದೀರಾ, ಜಾಯ್ನ್ ಆದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಈ ಒಂದು ಆ್ಯಪಲ್ಲಿ ನೀವು ಜಸ್ಟ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಮಾಡಿಬಿಟ್ರೆ ಮುಗೀತು. ಸೊ ನಿಮಗೆ ಲೋನ್ ಅಮೌಂಟ್ ಅನ್ನೋದು ಇನ್ಸ್ಟಂಟಾಗಿ ರಿಸೀವ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಲೋನ್ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಡೀಟೇಲ್ಸ್ನ ಕೇಳ್ತಾರೆ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾರೆ. ಸೊ ಈ 3 ಡೀಟೇಲ್ಸ್ನ ಸಬ್ಮಿಟ್ ಮಾಡಿಬಿಡಿ. ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಲೋನ್ ಅಮೌಂಟ್ ಎಷ್ಟು ಸಿಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಈ ಒಂದು ಆ್ಯಪಲ್ಲಿ ಆಲ್ರೆಡಿ 1500 ರೂಪಾಯಿ ಲೋನ್ ತೊಗೊಂಡಿದ್ದೀನಿ. 1500 ರೂಪಾಯಿ ಲೋನಲ್ಲಿ ಮಂತ್ಲಿ ನನಗೆ 276 ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಇದೆ ನೋಡಿ ಲೋನ್ ಅಮೌಂಟ್ ಬಂದುಬಿಟ್ಟು 1500 ರೂಪಾಯಿ ಅಪ್ಲೈ ಮಾಡಿರೋದು. ನನಗೆ ಸಿಕ್ಕಿರೋದು 1389 ರೂಪಾಯಿ. ಅದರಲ್ಲಿ ಅದು ಇದು ಫೀಸ್ ಅಂತ ಕಟ್ ಆಗಿರೋ ಅಮೌಂಟ್ ಟೋಟಲ್ ಆಗಿ 1400 ರೂಪಾಯಿ ನನಗೆ ಸಿಕ್ಕಿರೋದು. 1500 ರೂಪಾಯಿ ಅಪ್ಲೈ ಮಾಡಿದ್ದಕ್ಕೆ. ಸೊ ರಿಟರ್ನ್ ಆಗಿ ನಾನು 276 ರೂಪಾಯಿ ಪೇ ಮಾಡೋದು. ಓಕೆ, 6 ಮಂತ್ಸ್ಗೆ ಅಂದರೆ 1656 ರೂಪಾಯಿ ಏನೋ ಸಮಥಿಂಗ್ ಆಗುತ್ತೆ. ಓಕೆ, ಸೊ ಈ ರೀತಿ ರೀಪೇಮೆಂಟ್ ಇರುತ್ತೆ. ಆಟೋ ಡೆಬಿಟ್ ಕೂಡ ಇರುತ್ತೆ. ನೀವು ಆಟೋ ಡೆಬಿಟ್ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವೇ ಮಂತ್ಲಿ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ನ ಮುಂಚೆನೇ ಪೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಓಕೆ ಗಾಯ್ಸ್, ನೋಡಿ ಒಂದ್ಸಲ ಈ ಒಂದು ಆ್ಯಪ್ನ ಟ್ರೈ ಮಾಡಿ ನೋಡಿ. ನಿಮಗೆ ಖಂಡಿತ ಲೋನ್ ಸಿಗ್ಬೋದು. ಸೊ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಲೋನ್ಗೆ ಅಪ್ಲೈ ಮಾಡೋದು ಸಿಂಪಲ್ ಆಗಿ ಹೇಳಿದ್ದೀನಿ. ಸೊ ಬೇಗನೆ ಟ್ರೈ ಮಾಡಿ ನೋಡಿ. ಮತ್ತೆ ಇನ್ನೊಂದು ಲೋನ್ ಆ್ಯಪ್ನ ಬಗ್ಗೆ ಖಂಡಿತ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.